ಮೋದಿ ಪ್ರಧಾನಮಂತ್ರಿಯಲ್ಲ, ಪ್ರಚಾರ ಮಂತ್ರಿ ಎಂಬ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಗರಂ ಆದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ರಾಜಕೀಯ ತೈಲಿಗೋಸ್ಕರ ಪ್ರಧಾನಿ ಮೋದಿ ವಿರುದ್ಧ ಮಾತನಾಡುವುದನ್ನು ಬಿಡಬೇಕು ಎಂದು ಕಿಡಿಕಾರಿದರು. ಶುಕ್ರವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಿಮ್ಮ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಾಲದಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಏನಾಗಿದೆ ಎಂಬುದನ್ನು ಮೊದಲು ತಿಳಿದುಕೊಳ್ಳಿ. ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಲು ಏನೆಲ್ಲ ಮಾಡಿದ್ದಾರೆ ಎಂದು ತಿಳಿಸಿಕೊಳ್ಳಲಿ ಎಂದು ಪ್ರಿಯಾಂಕ್ ಖರ್ಗೆ ಅವರಿಗೆ ಎಚ್ಚರಿಕೆ ನೀಡಿದರು. ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಬಹಳ ಸ್ಪಷ್ಟವಾಗಿ, ನಿಮ್ಮ ಕಾಂಗ್ರೆಸ್, ನಿಮ್ಮ ತಂದೆಯವರ ಅಧ್ಯಕ್ಷತೆ ಒಳಗೆ ನಿಮ್ಮ ಕಾಂಗ್ರೆಸ್ಸಿನ ಪರಿಸ್ಥಿತಿ ನೋಡ್ರಿ. ಮೊನ್ನೆ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಹೆಂಗ್ ಅವಲತ್ಕೊಂಡಾರ ಅದೆಲ್ಲ ಬಂದಿದೆ. ಕಾಂಗ್ರೆಸ್ಸಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರ ಪರಿಸ್ಥಿತಿ ಏನಿದೆ ಅಂತ ಹೇಳ್ಕೊಂಡಿದ್ದಾರೆ. ನಿಮ್ಮ ತಂದೆಯವ್ರದ ಸ್ಥಿತಿ ಹಿಂಗದ, ನೀವು ಬೇರೆ ಪಾರ್ಟಿ ಬಗ್ಗೆ ಏನು ಮಾತಾಡ್ತೀರಿ? ಮತ್ತು ನಿಮ್ಮ ಜಾಗವನ್ನ ದೇಶದಲ್ಲಿ ಜನ ನಿಮಗೆ ತೋರಿಸಿದ್ದಾರೆ. ನೀವು ಈಗ ಇಡೀ ದೇಶದಲ್ಲಿ ನಿಮ್ಮ ಸ್ಥಿತಿ ಹೆಂಗಾಗಿದೆ ಅಂತಂದ್ರೆ, ಇವತ್ತು ಆಲ್ಮೋಸ್ಟ್ ಫೈನಲ್ ಲೆಕ್ಕ 230 ಸೀಟ್ ನಿಂತಿದ್ದು. ನೀವು ಸರ್ಕಾರ ರಚಿಸ್ಲಿಕ್ಕೆ 272 ಸೀಟ್ ಬೇಕು. ನಿಮ್ಮ ಸ್ಥಿತಿ ಹಿಂಗಾಗಿದೆ. ನೀವು ಪ್ರಧಾನಮಂತ್ರಿಗಳ ಬಗ್ಗೆ ಮಾತನಾಡಿದ್ರೆ ಪತ್ರಿಕೆಯಲ್ಲಿ ಮತ್ತು ಮಾಧ್ಯಮದಲ್ಲಿ ಪ್ರಚಾರ ಆಗ್ತದೆ ಅಂತ ಅನ್ನುವ ತೆವಲಿಗಾಗಿ ಮಾತನಾಡ್ತಾ ಇದ್ದಾರೆ ಅವರು, ಅಷ್ಟೇ, ಬೇರೆ ಇನ್ನೇನಿಲ್ಲ. ಆ ಒಂದು ಚಟಕ್ಕಾಗಿ ಮಾತನಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿಗಳೇನು ಅಂತ ದೇಶದ ಜನ ಗುರುತಿಸ್ತಾರೆ. ಈ ದೇಶದೊಳಗೆ ಮೊದಲನೇ ಬಾರಿಗೆ ನಾನ್ ಕಾಂಗ್ರೆಸ್ ತರ ಒಂದು ಪಾರ್ಟಿ ಪೂರ್ತಿ ಮೆಜಾರಿಟಿಲಿ ಅಧಿಕಾರಕ್ಕೆ ಬಂತು. ಅದು ಭಾರತೀಯ ಜನತಾ ಪಾರ್ಟಿ, ನರೇಂದ್ರ ಮೋದಿ ಅವರ ನೇತೃತ್ವದಾಗ. ಒಂದ್ ಸರ್ತೆ ಬಂತು, ಎರಡನೇ ಸರ್ತೆ ಬರಲ್ಲ ಅಂತ ಅಂದ್ಕೊಂಡು ಬಹಳ ಕಾನ್ಫಿಡೆನ್ಸ್ನಿಂದ ಸೂಟ್ ಹೊಲಿಸ್ಕೊಂಡು ಕೂತಿದ್ರು ರಾಹುಲ್ ಗಾಂಧಿ ಅವ್ರನ್ನ ಲಾಂಚ್ ಮಾಡಬೇಕಂತ. ಆದರೆ ಎರಡನೇ ಸರ್ತೆ ಅದಕ್ಕಿಂತ ಹೆಚ್ಚಿನ ಮೆಜಾರಿಟಿಯಲ್ಲೇ ಬಂತು. ಈಗ ಮೂರನೇ ಸರ್ತೆ ಅದಕ್ಕಿಂತ ಹೆಚ್ಚಿನ ಮೆಜಾರಿಟಿಯಲ್ಲಿ ಬರ್ತೀವಿ ನಾವು. ಈಗ ಲಾಸ್ಟ್ ಟೈಮ್ 303 ಬಂದಿದ್ವಿ, ಈ ಸರ್ತೆ 370 ಮಿನಿಮಮ್ ಬರ್ತೀವಿ ನಾವು. ಎಷ್ಟು ಸರ್ತೆ ರಾಹುಲ್ ಗಾಂಧಿ ಅವ್ರನ್ನ ಲಾಂಚ್ ಮಾಡ್ಲಿಕ್ಕೆ ಹೋಗ್ಯಾರ, 8 ಸರ್ತೆ ಫೇಲ್ ಆಗ್ಯದ. ಹೊಸ ಬಟ್ಟೆ ಹಾಕಿ ಪ್ರತಿ ಸರ್ತೆ ಲಾಂಚ್ ಮಾಡ್ತಾರ. ದಟ್ ಲಾಂಚ್ ಪ್ರತಿ ಸರ್ತೆ ಫೇಲ್ ಆಗ್ತಾ ಇದೆ. ಪ್ರಾಡಕ್ಟ್ ಸರಿ ಇಲ್ದಾಗ 2 ಸರ್ತೆ ಲಾಂಚ್ ಮಾಡಿದ್ರೆ ಏನಾಗುತ್ತದೆ? when the product itself is defective. ಹಾಗಾಗಿ ನಾನು 15ನೇ ತಾರೀಕು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಬೆಳಿಗ್ಗೆ 10 ಗಂಟೆಗೆ ಶಿವಾಜಿ ಮಹಾರಾಜರಿಗೆ ಮಾಲಾರ್ಪಣೆಯನ್ನು ಮಾಡಿ ಮೂರ್ತಿಗೆ, ಅಲ್ಲಿಂದ ಮೆರವಣಿಗೆಯಲ್ಲಿ ಮಧ್ಯ ಆ ಊರಿನ ಮಧ್ಯದಿಂದ ಹೊರಟು ನಾವು ಅವತ್ತು ಮೆರವಣಿಗೆ ಮೂಲಕ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಹೋಗ್ತೇನೆ. ಅತಿ ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾರೆ ಅನ್ನುವಂಥ ನಿರೀಕ್ಷೆ ಇದೆ. ಮತ್ತು ನಮ್ಮ ರಾಜ್ಯದ ಪ್ರಮುಖ ನಾಯಕರು, ನಮ್ಮ ಪಾರ್ಲಿಮೆಂಟ್ ಬೋರ್ಡ್ ಸದಸ್ಯರಾದಂಥ ಶ್ರೀ ಯಡಿಯೂರಪ್ಪನವರು ಅದರಲ್ಲಿ ಭಾಗವಹಿಸಿದ್ದಾರೆ. ಇನ್ನು ಕೆಲವು ಮುಖಂಡರು ಭಾಗವಹಿಸಲಿದ್ದಾರೆ. ಅದರ ವಿವರವನ್ನು, ಯಾಕಂದ್ರೆ ಆಲ್ ಆಫ್ ಎ ಸಡನ್ ನೀವು ಕರೆದ್ರೆ ಇವತ್ತು ಈಗ ಮಧ್ಯಾಹ್ನ ತನಕ ಎಲ್ಲ ಫೈನಲ್ ಆಗ್ತದೆ. ಅವೆಲ್ಲ ಮಾಹಿತಿಯನ್ನು ನಿಮಗೆ ನಾನು ಬಹುತೇಕವಾಗಿ ನಾಳಿನ ತನಕ ಒದಗಿಸ್ತೇನೆ. ನಾನು ಸ್ಟಾರ್ ಕ್ಯಾಂಪೇನರ್ ಇದ್ದೀನಿ, ನನ್ನನ್ನು ಕಾಂಗ್ರೆಸ್ ಪಕ್ಷ ಸರಿಯಾಗಿ ಉಪಯೋಗಿಸ್ಕೊಳ್ತಿಲ್ಲ, ಎಲ್ಲವನ್ನೂ ಪೆನ್ ಡ್ರೈವ್ದಲ್ಲಿ ಇಟ್ಟಿದ್ದೀನಿ. ನಾನು ಯಾವಾಗ ಹೊರಗೆ ಹಾಕ್ತೀನಿ, ಸ್ವಪಕ್ಷದ ವಿರುದ್ಧವೇ ಪೆನ್ ಡ್ರೈವ್ ಬಾಂಬ್ ಹಾಕಿದೆ. ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ನೀವು ಎಲ್ಲ ಕೇಳಿದ್ದೀರಿ, ಕಾಂಗ್ರೆಸ್ ಪಾರ್ಟಿ ಒಳಗೆ ಎಲ್ಲವೂ ಸರಿ ಇಲ್ಲ. ಬೇಸಿಕಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಮಧ್ಯೆ ತೀವ್ರವಾದಂಥ ಭಿನ್ನಾಭಿಪ್ರಾಯ ಇದೆ. ಇದ್ರ ಜೊತೆಗೆ ಇವ್ರಿಗೆ ಯಾರು ಪ್ರವೋಕ್ ಮಾಡಿದ್ದಾರೆ ಗೊತ್ತಿಲ್ಲ, ಅಥವಾ ಇವ್ರನ್ನ ಯಾರನ್ನ ದೂರ ಇಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅಂತ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಸೊ ಹಾಗಾಗಿ ಅವರು ಆಗಾಗ ತಮ್ಮ ಸಿಟ್ಟನ್ನು ಹೊರಗೆ ಹಾಕ್ತಿರ್ತಾರೆ. ಕಾಂಗ್ರೆಸ್ ಪಾರ್ಟಿ ಯಾವತ್ತೂ ಇಡೀ ದೇಶಾದ್ಯಂತ ನೋಡ್ರಿ, ಕಾಕಾ ಕಾಲೇಲ್ಕರ್ ಕಮಿಟಿಯಿಂದ ಹಿಡಿದುಕೊಂಡು OBC ಆಯೋಗಕ್ಕೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಡುವಂಥದ್ದನ್ನು ಹಿಡ್ಕೊಂಡು 27% ರಿಸರ್ವೇಷನ್ OBCಗೆ ಕೊಡೋದು ಹಿಡ್ಕೊಂಡು ಎಲ್ಲದಕ್ಕೂ ವಿರೋಧ ಮಾಡಿದಂಥವ್ರು ಕಾಂಗ್ರೆಸ್ ಪಾರ್ಟಿಯವರು.
ಕಾಂಗ್ರೆಸ್ ಪಾರ್ಟಿಯ ಸಹಜ ಸ್ವಭಾವದಲ್ಲಿ ಒಂದೇ ಪರಿವಾರ, ಯಾರು ಅಧಿಕಾರದಲ್ಲಿರ್ತಾರೆ ಅವ್ರಿಗೆ ಎಲ್ಲವೂ ಅನ್ನುವಂಥದ್ದು ಒಂದು ನೀತಿ ಇದೆ. ಅದರ ಪ್ರಕಾರ ಅದಾಗಿದೆ. ಆದರೆ ಮುಂದಿನ ದಿವಸಗಳಲ್ಲಿ ಏನಾಗುತ್ತೆ ನೋಡಿ. ಇದರಲ್ಲ ಮೊದಲು ಇರ್ತದೆ, ನೀನು ಯಾಕೋ ಚೇಂಜ್ ಮಾಡಿದ್ರೆ ಏನಾಗಿದೆ ನೋಡಿ, ಸರಿ ಮಾಡಿಸ್ತೇವೆ. ಜಿಲ್ಲಾ ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಹೋಗುತ್ತೆ ಅಂತ ಗೊತ್ತಿಲ್ಲ ನನಗೆ, ನಾನು ಈಗ ನಿಮ್ಮ ಮುಂದೆ ನೋಡ್ತಾ ಇದ್ದೇನೆ, ನೋಡಿ ಸರಿ ಮಾಡಿಸ್ತೇವೆ. ನೋಡಿ ಸರಿ ಮಾಡ್ತೀವಿ ಅಂತ ಹೇಳಿದ್ವಿ, ಇದಕ್ಕಿಂತ ಜಾಸ್ತಿ ನಂದೇನು ಹೇಳೋದಿಲ್ಲ. ಈಗ ಏನ್ ಮೋದಿಗೆ ಪ್ರಚಾರಕ್ಕೆ ನೆಕ್ಸ್ಟ್ ಅದು ಪ್ರಚಾರ ಸ್ಟಾರ್ಟ್ ಆಗ್ತದೆ. ಮೋದಿ ಅದು ಒಬ್ಬರನ್ನೇ ಹೇಳೇನಿ, ಅಂದ್ರೆ ಎಲ್ಲದಕ್ಕೂ ನಮ್ದು 2,000 ರೂಪಾಯಿ ಕಾರಣ ಅಂತ ಅಂತಾರ ಅವ್ರು ಅಂತ ಹೇಳೇನಿ ನಾನು. ಅಲ್ಲ ನಾಳೆ ನೀವು ಮೋದಿನೂ ನೀವು ಅದನ್ನ ಹೇಳ್ಬೋದು. ನಾವು ಹಂಗೆ ಹೇಳಿಲ್ಲಲ್ಲ, ಅಲ್ಲ ಅಲ್ಲ ಅಂದ್ರೆ ಹೇಳಿದಾಗ ನೀವು ಹೇಳ್ರಿ, ಈಗ ಯಾಕೆ ಹೇಳ್ತೀರಿ? ಚಟ ಅಂತ ಬಹಳ ಎಕ್ಸ್ಪ್ರೆಸಿವ್ ಆಗಿ ಮಾತಾಡಕ್ಕೆ ನಿಮ್ಮ ಬಾಯಾಗ ಯಾವಾಗೂ ಬರ್ಲಾರ್ದಂತ ಶಬ್ದಗಳು ಇವೆಲ್ಲ. ಅಲ್ಲ ಅದು ನೋಡ್ರಿ, ದಿನ ಬೆಳಿಗ್ಗೆ ಎದ್ದು ಮುದಿ ಬೈಯೋದು ಒಂದು ಚಟ ಅನ್ನೋದ್ರಾಗ ನನ್ಗೇನು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಸಹಜವಾಗಿ ನಾ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್, ನಾನು ಡಿಫೆಕ್ಟಿವ್ ಪ್ರಾಡಕ್ಟ್ ಅಂತ ಹೇಳಿ ಮ್ಯಾನುಫ್ಯಾಕ್ಚರಿಂಗ್ ಏನಿದೆ ಪ್ರಾಡಕ್ಟ್ ಅಲ್ಲ. ಆಯ್ತು ರೀ, ಏನು ಅನ್ಯಾಯ ಆಗ್ಯದ ನೋಡಿ ಮಾತುಕತೆ ಮಾಡಿ ಸರಿಪಡಿಸೋಣ. ಸಭೆ ಮಾಡ್ತಾ ಇದ್ರಂತೆ ನಾಳೆ ಬಚರಾನಂದ ಸ್ವಾಮೀಜಿ ನಿರಾಣಿ ಅವರು ಸಭೆ ಮಾಡ್ತಾ ಇದ್ದಾರೆ. ಅಲ್ಲ ಅವ್ರೇನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ, ನಾನು ಅವ್ರಿಗೆ ಕೇಳಿ ನಿಮ್ಗೆ ವಾಪಸ್ ಹೇಳ್ತೇನೆ.